ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ನಿಮ್ಮ ಆರ್ಜೆ ಪ್ರತಿಭಾ ಶ್ರೀಕಂಠಯ್ಯ. ಸ್ನೇಹಿತರೆ, 2020 ಬಹಳ ದುರಂತದ ವರ್ಷ. ಈ ವರ್ಷ ನಾವು ಬಹಳಷ್ಟು ಜನ ನಮ್ಮ ಪ್ರೀತಿ ಪಾತ್ರರನ್ನು, ಬಹಳಷ್ಟು ಜನ ದಿಗ್ಗಜರನ್ನು, ಸಾಧಕರನ್ನು ಕಳ್ಕೊಂಡಿದ್ದೀವಿ. ಅಂತಹ ಮತ್ತೊಬ್ಬ ಮಹನೀಯ ನಮ್ಮ ಕನ್ನಡ ಸಿನಿಮಾ ಕ್ಷೇತ್ರದ ಧ್ರುವತಾರೆ ಶ್ರೀ ರಾಜನ್ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ರು. ರಾಜನ್ ಅವರು ತಮ್ಮ ಸಹೋದರ ನಾಗೇಂದ್ರ ಅವರ ಜೊತೆಗೂಡಿ ರಾಜನ್ ನಾಗೇಂದ್ರ ಆಗಿ ಸುಮಾರು 5 ದಶಕಗಳಿಗಿಂತ ಹೆಚ್ಚು ಸಂಗೀತ ಸಾಧನೆ ಮಾಡಿದಂತಹ ಮಹಾನ್ ಸಾಧಕರು. ಇನ್ಫ್ಯಾಕ್ಟ್ 2000 ಇಸ್ವಿಲಿ ನಾಗೇಂದ್ರ ಅವರು ನಮ್ಮನ್ನು ಅಗಲಿದ ನಂತರ ಕೂಡ ರಾಜನ್ ಅವರು ಯಾವುದೇ ವೇದಿಕೆಗೆ ಹೋದರೂ ಕೂಡ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಮಾತಾಡ್ತಿರೋದು ಅಂತ ಹೇಳ್ತಾ ಇದ್ರು. ಅಷ್ಟು ಅಭಿಮಾನ ಮತ್ತು ಪ್ರೀತಿ ಅವ್ರಿಗೆ ನಾಗೇಂದ್ರ ಅವ್ರನ್ನ ಕಂಡ್ರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇವಲ ರಾಜನ್ ಅವ್ರನ್ನ ಮಾತ್ರ ಅಲ್ಲ, ರಾಜನ್ ನಾಗೇಂದ್ರ ಜೋಡಿಯನ್ನು ಸ್ಮರಿಸುತ್ತಾ ಅವರು ಕ್ರಿಯೇಟ್ ಮಾಡಿರುವಂತಹ ಅದ್ಭುತವಾದಂತಹ ಸಂಗೀತದ ಬಗ್ಗೆ ಮಾತಾಡೋಣ. ಹಾಗೆ ಹಲವಾರು ನಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನು ಕೂಡ ಕೇಳೋಣ. ಇವತ್ತು ನೀವು ಪ್ರಪಂಚದಾದ್ಯಂತ ಎಲ್ಲೇ ಹೋಗಿ ಯಾವುದೇ ಕನ್ನಡಿಗರನ್ನ ಕೇಳಿ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಎವರ್ಗ್ರೀನ್ ಹಾಡುಗಳು ಯಾವುದು ಅಂತ, ಅದರಲ್ಲಿ ಜನ ಹೇಳುವಂತಹ ಹಾಡುಗಳಲ್ಲಿ ಬಹುತೇಕ ಕಂಪೋಸಿಷನ್ಸ್ ರಾಜನ್ ನಾಗೇಂದ್ರ ಅವ್ರದ್ದೇ ಆಗಿರುತ್ತೆ. ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ ಹೇಗಿರ್ತಾ ಇತ್ತು ಅಂದರೆ, ಸಿನಿಮಾ ನಿರ್ದೇಶಕರಿಗೆ ರಾಜನ್ ನಾಗೇಂದ್ರ ಅವರು ನಮ್ಮ ಸಿನಿಮಾಕ್ಕೆ ಸಂಗೀತ ಮಾಡಿದ್ರೆ ಸಾಕು, ಅಟ್ಲೀಸ್ಟ್ ಹಾಡುಗಳನ್ನು ಕೇಳೋಕ್ಕಾದರೂ ಜನ ಚಿತ್ರಮಂದಿರಕ್ಕೆ ಬರ್ತಾರೆ ಅಂತ ಅಷ್ಟು ನಂಬಿಕೆ ಇತ್ತು ಅವರ ಕಂಪೋಸಿಷನ್ಸ್ ಬಗ್ಗೆ. ಇನ್ಫ್ಯಾಕ್ಟ್ ರಾಜನ್ ನಾಗೇಂದ್ರ ಅವರ ಕಂಪೋಸಿಷನ್ ಸ್ಪೆಷಾಲಿಟಿ ಏನು ಅಂದರೆ, ಈ ಹಾಡುಗಳೆಲ್ಲ ಬಂದು 50-60 ವರ್ಷ ಕಳೆದ್ರೂ ಕೂಡ ಇನ್ನೂ ಅಷ್ಟೇ ಫ್ರೆಶ್ ಆಗಿದೆ. ಅವರು ಇನ್ಸ್ಟ್ರೂಮೆಂಟ್ಸ್ ಬಳಸ್ತಾ ಇದ್ದಂತಹ ರೀತಿ ಆಗಿರ್ಬೋದು, ಅಥವಾ ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತಾ ಇದ್ದಂತಹ ರೀತಿ ಆಗಿರ್ಬೋದು, ಅಥವಾ ಅವತ್ತಿನ ಕಾಲಕ್ಕೆ ಬಳಸ್ತಾ ಇದ್ದಂತಹ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲದೂ ಇಟ್ ವಾಸ್ ಒನ್ ಸ್ಟೆಪ್ ಅಹೆಡ್. ಇವತ್ತು ಕಾರ್ಯಕ್ರಮದಲ್ಲಿ ಅಂತಹ ಹಲವಾರು ಮರೆಯಲಾಗದ ಗೀತೆಗಳನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮದ ಮೊದಲನೇ ಹಾಡು ರತ್ನ ಮಂಜರಿ ಚಿತ್ರದ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವರು, ಈ ಹಾಡಿನಿಂದ ಪ್ರಾರಂಭ ಮಾಡ್ತೀನಿ. ಇದನ್ನು ಖುದ್ದಾಗಿ ನಾಗೇಂದ್ರ ಅವರೇ ಹಾಡಿದ್ದಾರೆ ಜಮುನಾ ರಾಣಿ ಅವ್ರ ಜೊತೆ. ಕೇಳ್ಕೊಂಬನ್ನಿ ಈ ಬ್ಯೂಟಿಫುಲ್ ಟ್ರ್ಯಾಕ್. ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ. ಯಾರು 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 ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಎಲ್ಯಾರು ಬರರು, ಬದುಕಿದ ಜನರು ಎಲ್ಯಾರು ಬರರು, ಬಂದವರು ಬದುಕಲಾರರು. ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು. ನೋಡು ನೋಡು ನಾನೆಲ್ಲಿ, ಎಲ್ಲಿ? ಗಿಡದಲ್ಲಿ. ಉಳಿದಿದ್ದಲ್ಲಿ. ನೋಡು ನೋಡು ನಾನೆಲ್ಲಿ, ನಿನ್ನ ಬೆನ್ನ ಹಿಂದು ಕಡೆಯಲ್ಲಿ. ಅಯ್ಯಯ್ಯಯ್ಯೋ, ಭೂತ ಕಾಣಿಸಿತು ಮಾತನಾಡಿಸಿತು, ಪ್ರಾಣ ಹೋಗೋ ಗತಿ ಬಂತು. ಭೂತ ಕಾಣಿಸಿತು ಮಾತನಾಡಿಸಿತು, ಪ್ರಾಣ ಹೋಗೋ ಗತಿ ಬಂತು. ಅಯ್ಯೋ ಗಂಡೆ, ಸ್ವಲ್ಪ ಧೈರ್ಯ ತಾಳು, ಹೇಳು ಮಾತು ಕೇಳು. ಯಾರು ಯಾರು ನೀನು ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು. ಕನ್ಯೆಯೋ ದೆವ್ವ ಕನ್ಯೆಯೋ, ಯಾವ ಪೀಡೆಯೋ ತಿಳಿಯೇ. ಮೂರ್ಖನಾಗದಿರು, ಮೂರ್ಛ ಹೋಗದಿರು, ಮದುವೆಯಾಗುವ ಎದುರು. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಮದುವೆಯಾಗೋದು ಯಾವ ಕಡೆ? ಅಯ್ಯೋ ಗಂಡೆ, ಸ್ವಲ್ಪ ಧೈರ್ಯ ತೋರ್ಸು, ರುಂಡ ಮುಂಡ ಸೇರ್ಸು. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಇನ್ನಿವರು ಹೆದರಲಾರರು. ಓ
ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜನ್ ನಾಗೇಂದ್ರ ಅವರ ಸ್ಪೆಷಲ್ ಎಪಿಸೋಡ್. ಈಗಷ್ಟೇ ನೀವು ಕೇಳಿದಂತಹ ಹಾಡು ರತ್ನ ಮಂಜರಿ ಚಿತ್ರದ ಯಾರು ಯಾರು ನೀ ಯಾರು. ಇದನ್ನು ನಾಗೇಂದ್ರ ಮತ್ತು ಜಮುನಾ ರಾಣಿ ಅವರು ಹಾಡಿದ್ದಾರೆ. ನಾಗೇಂದ್ರ ಅವರು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಹಳ ಅದ್ಭುತವಾದಂತಹ ಸಿಂಗರ್, ಹಾಗೆಯೇ ಜಲ್ ತರಂಗ್ ಕೂಡ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು. ಇನ್ನು ರಾಜನ್ ಅವ್ರ ವಿಷಯಕ್ಕೆ ಬಂದರೆ, ರಾಜನ್ ಅವ್ರಿಗೆ ಬಹಳಷ್ಟು ಇನ್ಸ್ಟ್ರೂಮೆಂಟ್ಸ್ ನುಡ್ಸೋಕ್ಕೆ ಬರ್ತಾ ಇದ್ದಂತೆ. ಬಹಳ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಅವರ ತಂದೆ ರಾಜಪ್ಪ ಅವರು ಕೂಡ ಅದ್ಭುತವಾದಂತಹ ಸಂಗೀತಗಾರರು, ಮಹಾನ್ ಹರಿಕಥಾ ವಿದ್ವಾಂಸರವರು. ಅಷ್ಟೇ ಅಲ್ಲ, ಅವರು ಅದ್ಭುತವಾಗಿ ಹಾರ್ಮೋನಿಯಂ ಮತ್ತು ಫ್ಲೂಟ್ ಕೂಡ ನುಡಿಸ್ತಾ ಇದ್ರಂತೆ. ರಾಜನ್ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಸಂಗೀತ ಕೇಳಬೇಕು, ಕಲಿಬೇಕು ಅನ್ನೋಂತಹ ಆಸಕ್ತಿ ಇತ್ತಂತೆ. ಆದರೆ ಚಿತ್ರಮಂದಿರದಲ್ಲಿ ಹೋಗಿ ಟಿಕೆಟ್ ತೊಗೊಂಡು ನೋಡೋಷ್ಟು ಸೌಕರ್ಯ ಇರಲಿಲ್ಲ. ಅದಕ್ಕೆ ರಾಜನ್ ಅವ್ರು ಏನು ಮಾಡ್ತಿದ್ರಂತೆ ಅಂದರೆ, ಸಿನಿಮಾ ಥಿಯೇಟರ್ ಹಿಂದೆ ನಿಂತ್ಕೊಂಡು ಹಾಡುಗಳನ್ನು, ಸಂಭಾಷಣೆಗಳನ್ನು ಕೇಳಿಸ್ಕೊಳ್ತಾ ಇದ್ರಂತೆ. ಅಲ್ಲಿ ಕೇಳಿದಂತಹ ಹಾಡುಗಳನ್ನು, ಮ್ಯೂಸಿಕ್ನ ಮನೆಗೆ ಬಂದು ತಮ್ಮ ಹಾರ್ಮೋನಿಯಮಲ್ಲಿ ನುಡ್ಸೋಕ್ಕೆ ಪ್ರಯತ್ನ ಪಡ್ತಿದ್ರಂತೆ. ಅಕಸ್ಮಾತ್ ಏನಾದರೂ ಡೌಟ್ ಬಂದರೆ ಮತ್ತೊಂದು ಸಲ ನೆಕ್ಸ್ಟ್ ದಿನ ಅದೇ ಚಿತ್ರ ಪ್ರದರ್ಶನ ಆಗ್ತಿದ್ರೆ ಅಲ್ಲಿಗೆ ಹೋಗಿ ಮತ್ತೆ ನಿಂತ್ಕೊಂಡು ಕೇಳಿ ಮತ್ತೆ ಮನೆಗೆ ಬಂದು ನುಡಿಸ್ತಾ ಇದ್ರಂತೆ. ಈ ರೀತಿ ಶುರುವಾಗಿತ್ತು ಅವರ ಸಂಗೀತದ ಪ್ರಯಾಣ. ಆ್ಯಂಡ್ ಅನಂತರ ಅವರ ಸಂಗೀತದ ಮೇಲೆ ಬಹಳ ಪ್ರಭಾವ ಬೀರಿದಂತಹ ಒಬ್ಬ ವ್ಯಕ್ತಿ ಅಂದರೆ ಪಿಟೀಲ್ ಚೌಡಯ್ಯ ಅವರು. ಪಿಟೀಲ್ ಚೌಡಯ್ಯ ಅವರು ವೈಲಿನ್ ನುಡ್ಸೋದನ್ನ ಕೇಳಿ ಕೇಳಿ ಅವ್ರಿಗೂ ವೈಲಿನ್ ನುಡಿಸ್ಬೇಕು ಅಂತ ಆಸೆ ಬಂದು ವೈಲಿನ್ನ ತಗೊಂಡು ಕಲಿಯೋಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅವರು ಪಿಟೀಲ್ ಚೌಡಯ್ಯ ಅವ್ರ ಹತ್ರ ಕೂಡ ಫಾರ್ಮಲ್ ಟ್ರೈನಿಂಗ್ನ ಪಡೆದ್ರು ಸ್ವಲ್ಪ ವರ್ಷಗಳ ಕಾಲ. ರಾಜನ್ ಅವರು ಕೇವಲ ವೈಲಿನ್ ಮಾತ್ರ ಅಲ್ಲ, ಫ್ಲೂಟ್ ಮತ್ತು ವೀಣೆ ಕೂಡ ನುಡಿಸ್ತಾ ಇದ್ರಂತೆ. ಇನ್ಫ್ಯಾಕ್ಟ್ ಅವರ ಹಲವಾರು ಚಿತ್ರಗಳಿಗೆ ಇನಿಷಿಯಲಿ ಅವರೇ ವೈಲಿನ್ ನುಡಿಸ್ತಾ ಇದ್ರಂತೆ. ಬಟ್ ಅನಂತರ ಅವರು ಫುಲ್ ಟೈಮ್ ಕಂಪೋಸಿಷನ್ ಮೇಲೆ ಫೋಕಸ್ ಮಾಡಬೇಕು, ಬೇರೆ ಇನ್ಸ್ಟ್ರೂಮೆಂಟಲಿಸ್ಟ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ವೈಲಿನ್ ನುಡಿಸೋದನ್ನು ನಿಲ್ಲಿಸಿದ್ರು. ಸ್ನೇಹಿತರೆ, ಬನ್ನಿ ಈಗ ನಿಮಗೋಸ್ಕರ ಒಂದು ಸೂಪರ್ ಹಿಟ್ ಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೀನಿ. ನ್ಯಾಯವೇ ದೇವರು ಚಿತ್ರದ ಒಂದು ಹಾಡು, ಆಕಾಶವೇ ಬೀಳಲಿ ಮೇಲೆ, PBS ಅವರ ಅದ್ಭುತವಾದಂತಹ ಸಿಂಗಿಂಗ್ ಇರುವಂತಹ ಹಾಡು. ಕೇಳ್ಕೊಂಬನ್ನಿ. ರಾಜನ್ ನಾಗೇಂದ್ರ ಅವರ ಮತ್ತಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ, ಹಾಗೆ ಇನ್ನಷ್ಟು ಹಾಡುಗಳನ್ನು ಕೂಡ ಕೇಳೋಣ. ಆಕಾಶವೇ ಬೀಳಲಿ ಮೇಲೆ, ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ, ನಾನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ, ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ, ನಾನೆಂದು ನಿನ್ನವನು. ಹೆದರಿಕೆಯ ನೋಟರೇಕೆ ಒಡನಾಡಿ ನಾನಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ, ನಾ ಮೊದಲು ಮುನ್ನಡೆವೆ, ನೀ ನಡಿಯ ಇಡುವೆಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ, ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲ್ಲುವೆ. ಆಕಾಶವೇ ಬೀಳಲಿ ಮೇಲೆ, ನಾನೆಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ, ನಾನಿನ್ನ ಕೈ ಬಿಡೆನು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜನ್ ನಾಗೇಂದ್ರ ಅವರ ಸ್ಪೆಷಲ್ ಎಪಿಸೋಡ್. ಈಗಷ್ಟೇ ಒಂದು ಬ್ಯೂಟಿಫುಲ್ ಹಾಡನ್ನು ಕೇಳಿದ್ರಿ, ನ್ಯಾಯವೇ ದೇವರು ಚಿತ್ರದ ಹಾಡು.
ಈ ಹಾಡು ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೋಘ ಅಭಿನಯದ ಬಗ್ಗೆ ಮಾತಾಡಬೇಕು, ಅಥವಾ ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಅದ್ಭುತವಾದಂತಹ ಗಾಯನದ ಬಗ್ಗೆ ಮಾತಾಡಬೇಕು, ಚಿ ಉದಯಶಂಕರ್ ಅವರ ಸಾಹಿತ್ಯದ ಬಗ್ಗೆ ಮಾತಾಡಬೇಕು, ಅಥವಾ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಬಗ್ಗೆ ಮಾತಾಡಬೇಕೋ ಗೊತ್ತಾಗಲ್ಲ. ನೋಡಿ, ಎಲ್ಲ ಲೆಜೆಂಡ್ಸ್ ಸೇರಿಕೊಂಡು ಒಂದು ಹಾಡನ್ನು ಮಾಡಿದ್ರೆ ಒಂದು ಹಾಡಿನ ಶೆಲ್ಫ್ ಲೈಫ್ ಎಷ್ಟು ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಇದೇ ಕ್ಲಾಸಿಕ್ ಎಕ್ಸಾಂಪಲ್. ಈ ಹಾಡು ಬಂದು ಸುಮಾರು 50 ವರ್ಷಗಳಿಗಿಂತ ಜಾಸ್ತಿ ಆಗಿದೆ, ಆದರೂ ಕೂಡ ಇವತ್ತು ಜನ ಈ ಹಾಡನ್ನು ಇಷ್ಟಪಟ್ಟು ಕೇಳ್ತಾರೆ. ಅಷ್ಟು ಎವರ್ಗ್ರೀನ್ ಹಾಡುಗಳಿವು. ಇನ್ನೂ ಒಂದು 50-60 ವರ್ಷಗಳಾದರೂ ಕೂಡ ಜನಗಳು ಈ ಹಾಡನ್ನೆಲ್ಲ ಕೇಳ್ತಾನೆ ಇರ್ತಾರೆ. ಅಂತಹ ಕಂಪೋಸಿಷನ್ಸ್ ಇವು. ಇನ್ನು ರಾಜನ್ ನಾಗೇಂದ್ರ ಅವರ ಕರಿಯರ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ಮ್ಸ್ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ರಂಗದ ಒಂದು ಮೈಲಿಗಲ್ಲು ಚಿತ್ರ ಅಂದರೆ ಎರಡು ಕನಸು. ಈಗಿನ ಕಾಲದಲ್ಲಿ ಒಂದು ಸಿನಿಮಾದ ಒಂದು ಹಾಡು ಹಿಟ್ ಆಗೋದೇ ಕಷ್ಟ. ಅಂಥದ್ರಲ್ಲಿ ಎರಡು ಕನಸು ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್, ಒಂದಕ್ಕಿಂತ ಒಂದು ಮೀರಿಸುವಂತೆ ಮಾಡಿದ್ದಾರೆ. ಎರಡು ಕನಸು ಚಿತ್ರದ ನಿರ್ದೇಶಕರು ದೊರೈ ಭಗವಾನ್ ಅವರು. ದೊರೈ ಭಗವಾನ್ ಅವರ ಬಹುತೇಕ ಎಲ್ಲ ಚಿತ್ರಗಳಿಗೂ ಇನಿಷಿಯಲಿ JK ವೆಂಕಟೇಶ್ ಅವರು ಸಂಗೀತ ಸಂಯೋಜನೆ ಮಾಡ್ತಾಯಿದ್ರು. ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ರಾಜನ್ ನಾಗೇಂದ್ರ ಅವರು ಕಂಪೋಸ್ ಮಾಡುವಾಗ ದೊರೈ ಮತ್ತು ಭಗವಾನ್ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರಂತೆ. ರಾಜನ್ ನಾಗೇಂದ್ರ ಅವರು ವರ್ಕ್ ಮಾಡುವಂತಹ ಸ್ಟೈಲ್ನ ನೋಡಿ ಬಹಳ ಇಷ್ಟ ಆಗಿ ಮುಂದೆ ನಾವು ಸಿನಿಮಾ ಮಾಡಿದ್ರೆ ರಾಜನ್ ನಾಗೇಂದ್ರ ಅವ್ರ ಜೊತೆನೇ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಎರಡು ಕನಸು ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ರಂತೆ. ಆ್ಯಂಡ್ ಆ್ಯಸ್ ದೇ ಸೇ ದ ರೆಸ್ಟ್ ಇಸ್ ಹಿಸ್ಟ್ರಿ. ಅನಂತರ ದೊರೈ ಭಗವಾನ್ ಮತ್ತು ರಾಜನ್ ನಾಗೇಂದ್ರ ಅವರ ಕಾಂಬಿನೇಷನಲ್ಲಿ ಎಂತೆಂತಹ ಎಪಿಕ್ ಸಿನಿಮಾಗಳು ಬಂದವು. ಚಂದನದ ಗೊಂಬೆ, ಬಯಲು ದಾರಿ, ಗಿರಿಕನ್ಯೆ, ಮುಗಿಯದ ಕತೆ, ಗಾಳಿ ಮಾತು, ಮುನಿಯನ ಮಾದರಿ, ಹೀಗೆ ಒಂದಕ್ಕಿಂತ ಒಂದು ಎಲ್ಲ ಮೆಗಾ ಹಿಟ್ ಹಾಡುಗಳೇ ಈ ಕಾಂಬಿನೇಷನಲ್ಲಿ ಬಂದಿದ್ದು. ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಇಂದು ಎನಗೆ ಗೋವಿಂದ ಈ ಕಂಪೋಸಿಷನ್ ದೊರೈ ಭಗವಾನ್ ಅವ್ರಿಗೆ ಎಷ್ಟು ಇಷ್ಟ ಆಯ್ತಂತೆ ಅಂದರೆ, ಎರಡು ಕನಸು ಚಿತ್ರ ಮಾಡಬೇಕಾದ್ರೆ ಒಂದು ಡಿವೋಷನಲ್ ಹಾಡು ಬೇಕಾದ ಸಂದರ್ಭದಲ್ಲಿ ಅವರು ಇದೇ ಹಾಡನ್ನು ಮತ್ತೊಮ್ಮೆ ಜಾನಕಿ ಅವರ ಕೈಲಿ ಹಾಡಿಸಿ ಇದನ್ನು ಬಳಸ್ಕೊಂಡಿದ್ದಾರೆ ಎರಡು ಕನಸು ಚಿತ್ರದಲ್ಲಿ. ಎರಡು ಕನಸು ಚಿತ್ರದ ಇನ್ನೊಂದು ಬಹಳ ಲೌಡ್ ಹಾಡು, ಡ್ಯುಯೆಟ್ ಹಾಡು, ವಾಣಿ ಜಯರಾಮ್ ಮತ್ತು PV ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡು ಅಂದರೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಇದು ಕನ್ನಡದ ಡ್ಯುಯೆಟ್ ಹಾಡುಗಳಲ್ಲಿ ಟಾಪಲ್ಲಿರುವಂತಹ ಹಾಡು. ಆ್ಯಂಡ್ ಈ ಟ್ಯೂನ್ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ, ಇದೇ ಟ್ಯೂನ್ನ ಆನಂದ್ ಮಿಲಿಂದ್ ಅವರು ಒಂದು ಹಿಂದಿ ಚಿತ್ರ ಜಾನ್ ಸೆ ಪ್ಯಾರ ಅನ್ನುವಂಥ ಚಿತ್ರದಲ್ಲಿ ಬಿನ್ ತೆರೆ ಕುಚ್ ಬಿ ನಹಿ ಹೇ ಅನ್ನುವಂಥ ಹಾಡಿಗೆ ಬಳಸ್ಕೊಂಡಿದ್ದಾರೆ. ಇದನ್ನ ಉದಿತ್ ನಾರಾಯಣ್ ಮತ್ತು ಸಾಧನಾ ಸರ್ಗಮ್ ಅವರು ಹಾಡಿದ್ದಾರೆ. ಅಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರು ಅಭಿನಯದ ಒಂದು ಚಿತ್ರ ಮುದ್ದಿನ ಕಣ್ಮಣಿ ಅಂತ ಒಂದು ಸಿನಿಮಾ ಬಂದಿತ್ತು. ಈ ಸಿನಿಮಾದಲ್ಲಿ ಮತ್ತೊಮ್ಮೆ ಇದೇ ಟ್ಯೂನ್ ಮತ್ತು ಇದೇ ಲಿರಿಕ್ಸ್ ಇಟ್ಕೊಂಡು SPB ಮತ್ತು ಚಿತ್ರ ಅವರು ಈ ಹಾಡನ್ನು ಹಾಡಿದ್ದಾರೆ. ಇದು ಶಿವರಾಜ್ ಕುಮಾರ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡುವಂತಹ ಒಂದು ಹಾಡು ಅನ್ನೋ ರೀತಿಯಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಆ ವರ್ಷನ್ ಕೂಡ ಬಹಳ ಪಾಪ್ಯುಲರ್ ಆಯಿತು. ಆ್ಯಂಡ್ SPB ಅವರು ಕೂಡ ಅವರು ತಮ್ಮ ಕೆಲವು ಕಾರ್ಯಕ್ರಮಗಳಲ್ಲಿ ಈ ಗೀತೆಯನ್ನು ಹಾಡಿದರು. ಸೊ ಈಗ ನಿಮಗೋಸ್ಕರ ನಾನು ಎರಡು ಕನಸು ಚಿತ್ರದ ಇನ್ನೊಂದು ಬ್ಲಾಕ್ ಬಸ್ಟರ್ ಡ್ಯುಯೆಟ್ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಬನ್ನಿ, ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ ಈ ಹಾಡನ್ನ ಕೇಳ್ಕೊಂಬರೋಣ. ಡಾಕ್ಟರ್ PV ಶ್ರೀನಿವಾಸ್ ಹಾಗೆ S ಜಾನಕಿ ಅವರ ವಾಯ್ಸ್ನಲ್ಲಿ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ. ಘಲ್ 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 ತಾಳಕ್ಕೆ ತಂ ನಂ ಎಂದಿದೆ. ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ. ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ. ಘಲ್ 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 ತಾಳಕ್ಕೆ ತಂ ನಂ ಎಂದಿದೆ.
ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಈಗಷ್ಟೇ 2 ಕನಸು ಚಿತ್ರದ ಒಂದು ಎವರ್ ಗ್ರೀನ್ ಡ್ಯೂಯೆಟ್ ಹಾಡನ್ನು ಕೇಳಿದ್ರಿ. ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜನ್ ನಾಗೇಂದ್ರ ಅವರ ವಿಶೇಷ ಕಾರ್ಯಕ್ರಮ. ಇನ್ನು ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ SPB ಅವ್ರನ್ನ ನೆನಪಿಸ್ಕೊಳ್ದಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ನಾವು SPB ಅವರ ಟ್ರಿಬ್ಯೂಟ್ ಕಾರ್ಯಕ್ರಮ ಮಾಡಿದಾಗ ಕೂಡ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡಿದ್ವಿ. SPB ಅವ್ರು ಕೂಡ ಯಾವುದೇ ವೇದಿಕೆಯಲ್ಲಿ ಹಾಡಬೇಕಾದ್ರೂ ರಾಜನ್ ನಾಗೇಂದ್ರ ಅವ್ರನ್ನ ನೆನಪಿಸ್ಕೋತಾ ಇದ್ರು. ಅವರು ಕನ್ನಡದಲ್ಲಿ ಹಾಡಿರುವಂತಹ ಬಹುತೇಕ ಹಿಟ್ ಗೀತೆಗಳನ್ನು ನೀಡಿದವರು ರಾಜನ್ ನಾಗೇಂದ್ರ ಅವರು. ಇನ್ಫ್ಯಾಕ್ಟ್ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಂದಾಗ ಕೂಡ ಹಂಚ್ಕೊಂಡಿದ್ರು. ರಾಜನ್ ಅವರು ಎಂತಹ ಪರ್ಫೆಕ್ಷನಿಸ್ಟ್ ಅಂದರೆ 15-20 ಟೇಕ್ ಆದರೂ ಪರವಾಗಿಲ್ಲ, ಅದು ಪರ್ಫೆಕ್ಟಾಗಿ ಬರೋ ತನಕ ಬಿಡ್ತಾ ಇರಲಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ಒಂದು ವೇಳೆ ನಾಗೇಂದ್ರ ಅವರು ಓಕೆ ಮಾಡಿದ್ರು ರಾಜನ್ ಅವರು ಒಪ್ಕೋತಾ ಇರಲಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಅವ್ರಿಗೆ ಹಾಡು ಬರಬೇಕು ಅನ್ನೋಂಥ ಆಸೆ ಇತ್ತು ಅಂತ. ರಾಜನ್ ನಾಗೇಂದ್ರ ಮತ್ತು SPB ಅವರ ಕನ್ನಡ ಸಿನಿಮಾ ಪ್ರಯಾಣ ಶುರುವಾಗಿತ್ತು ಬೋರೇಗೌಡ ಬೆಂಗಳೂರಿಗೆ ಬಂದ ಅನ್ನುವಂಥ ಚಿತ್ರದ ಮೂಲಕ. P. ಸುಶೀಲಾ ಅವ್ರ ಜೊತೆ ಒಂದು ಡ್ಯೂಯೆಟ್ ಹಾಡಿದ್ದಾರೆ SPB ಅವರು, ಅಲ್ಲಿ ಇಲ್ಲಿ ಹುಡುಕುತ್ತಾ ಕಣ್ಣು ಅಂತ. ವೆರಿ ವೆರಿ ಬ್ಯೂಟಿಫುಲ್ ಸಾಂಗ್. ಈ ಹಾಡಿನ ಮೂಲಕ ಶುರುವಾಗಿದ್ದ ಪ್ರಯಾಣ ಅನಂತರ ಎಂತೆಂತಹ ಜೆಮ್ಸ್ ಹಾಡಿದ್ದಾರೆ, ಅದನ್ನು ಲಿಸ್ಟ್ ಮಾಡೋಕ್ಕೇ ಒಂದು ರೀತಿ ಕಷ್ಟ. ಯಾಕೆಂದರೆ ಅಷ್ಟು ಗೀತೆಗಳನ್ನು ಹಾಡಿದ್ದಾರೆ SPB ಅವರು ರಾಜನ್ ನಾಗೇಂದ್ರ ಅವ್ರಿಗೆ. ಟು ಜಸ್ಟ್ ನೇಮ್ ಸಮ್ ಆಫ್ ದೆಮ್: ಆಸೆಯ ಭಾವ, ಒಲವಿನ ಜೀವ, ಬೆಳದಿಂಗಳೊಂದು ಹೆಣ್ಣಾಗಿ ಬಂತು, ಆಕಾಶ ದೀಪವು ನೀನು, ಪಾವನಗಂಗಾ ಚಿತ್ರದ ಹಾಡು. ಆಮೇಲೆ ಅದೇ ಚಿತ್ರದ ಮೊದಲನೇ ದಿನವೇ ಒಲಿದೆ, ನಲಿವ ಗುಲಾಬಿ ಹೂವೆ, ಪವಡಿಸು ಪರಮಾತ್ಮ, ಶ್ರೀ ವೆಂಕಟೇಶ, ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡು. ಇನ್ಫ್ಯಾಕ್ಟ್ ನನಗೆ ಏನು ಅನಿಸುತ್ತೆ ಅಂದರೆ ಪವಡಿಸು ಪರಮಾತ್ಮ, ಶ್ರೀ ವೆಂಕಟೇಶ ಇದು ಒಂದೇ ಒಂದು ಹಾಡು ಸಾಕು ರಾಜನ್ ನಾಗೇಂದ್ರ ಅವರು ಎಂಥ ಕಂಪೋಸರ್ಸ್, ಅವ್ರ ಕ್ವಾಲಿಟಿ ಏನು ಅಂತ ಪ್ರೂವ್ ಮಾಡೋಕ್ಕೆ ಇದು ಒಂದು ಹಾಡು ಸಾಕು. ಅಷ್ಟು ಅದ್ಭುತವಾದಂತಹ ಕಂಪೋಸಿಷನ್. ಆಮೇಲೆ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ, ಈ ಹಾಡಿನ ಸಾಲುಗಳನ್ನು ಸುಮ್ಮನೆ ನೋಡ್ಕೊಂಡು ಓದೋದೇ ಕಷ್ಟ. ಅಂಥದ್ರಲ್ಲಿ ಆ ರೀತಿ ಹಾಡಬೇಕು ಅಂದರೆ, ಆ್ಯಂಡ್ ಆಗಿನ ಕಾಲದಲ್ಲಿ ಈ ಥರ ಕಟ್ ಆ್ಯಂಡ್ ಪೇಸ್ಟ್ ಕೂಡ ಇರಲಿಲ್ಲ, ಎಲ್ಲ ಲೈವ್ ರೆಕಾರ್ಡಿಂಗಲ್ಲಿ ನಡೀತಾ ಇದ್ದಂತಹ ಸಂದರ್ಭ. ಎಷ್ಟು ಪರ್ಫೆಕ್ಟಾಗಿ ಹಾಡಿದ್ದಾರೆ. ಆ್ಯಂಡ್ SPB ಅವರು ಬರೀ ರೆಕಾರ್ಡಿಂಗ್ ಮಾತ್ರ ಅಲ್ಲ, ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ಯಾವಾಗ ಹಾಡಿದ್ರು ಅಷ್ಟೇ ಅದ್ಭುತವಾಗಿ ಹಾಡ್ತಾಯಿದ್ರು. ಆ ಥರ ಹಾಡನ್ನು ಆ ರೀತಿ ಹಾಡೋಕ್ಕೆ ಸಾಧ್ಯ ಏಕೈಕ ವ್ಯಕ್ತಿ ಅಂದರೆ ಒನ್ ಆ್ಯಂಡ್ ಓನ್ಲಿ SPB ಅವರು. ಆಮೇಲೆ ಚಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ಜೀವವೀಣೆ ನೀಡು ಮಿಡಿತದ ಸಂಗೀತ, ತಾರೆಯು ಬಾನಿಗೆ ತಾವರೆ ನೀರಿಗೆ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನಿ ಸ್ನೇಹ ಸಂಬಂಧ, ಎಂಥ ಕಂಪೋಸಿಷನ್ ನೋಡಿ. ಆಮೇಲೆ ತೇರಾ ಏರಿ ಅಂಬರದಾಗೆ, ನೇಸರು ನಗುತ್ತಾನೆ, ಆಮೇಲೆ ಬಯಸದೆ ಬಳಿ ಬಂದೆ, ಇನ್ನೂ ಎಷ್ಟು ಗೀತೆಗಳಿದೆ. ಅವರು ಹಾಡಿರುವಂತಹ ಗೀತೆಗಳನ್ನು ಬರೀ ಲಿಸ್ಟ್ ಮಾಡೋಕ್ಕೇ ಒಂದಿನ ಎಲ್ಲ ಬೇಕು, ಅಷ್ಟೊಂದು ಕಂಪೋಸಿಷನ್ಸ್ನ ಹಾಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ SPB ಅವರು ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಕೂಡ ರಿಯಾಲಿಟಿ ಶೋ ಬರೋಕ್ಕಿಂತ ಮುಂಚೆ ಬರ್ತಾ ಇದ್ದಂತಹ ಫಾರ್ಮ್ಯಾಟಲ್ಲಿ ಆ ಒಂದು ಪ್ರೋಗ್ರಾಮ್ನ ಶೀರ್ಷಿಕೆ ಗೀತೆ ಕೂಡ ಕಂಪೋಸ್ ಮಾಡಿದವರು ರಾಜನ್ ನಾಗೇಂದ್ರ ಅವರೇ. ಅಷ್ಟು ಅಭಿಮಾನ ರಾಜನ್ ನಾಗೇಂದ್ರ ಅವ್ರನ್ನ ಕಂಡ್ರೆ SPB ಅವ್ರಿಗೆ. ಯಾವತ್ತು ಯಾವ ವೇದಿಕೆಯಲ್ಲಿ ರಾಜನ್ ಅವ್ರನ್ನ ನೋಡಿದ್ರು ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೋತಾ ಇದ್ರು. ಆ್ಯಂಡ್ SPB ಅವರು ಅಗಲಿದ ನಂತರ ಕೂಡ ರಾಜನ್ ಅವರು ಮಾತಾಡಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು, ಆ ಥರ ಗಾಯಕರು ನಾನು ಹಿಂದೆ ಎಲ್ಲೂ ನೋಡಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಪಂಕ್ಚುಯಲ್ ಆಗಿ ಅವರು ಕೆಲಸ ಮಾಡ್ತಾಯಿದ್ರು ಅನ್ನೋಂಥ ಮಾತನ್ನು ಹೇಳಿದರು ರಾಜನ್ ಅವರು. ಸೊ ಸ್ನೇಹಿತರೆ, ಬನ್ನಿ ಇವಾಗ ಇಬ್ಬರು ನಮ್ಮನ್ನು ಅಗಲಿದಂತಹ ಲೆಜೆಂಡ್ಸ್ನ ನೆನಪಿಸ್ಕೊಳ್ತಾ ರಾಜನ್ ನಾಗೇಂದ್ರ ಅವ್ರ ಕಾಂಬಿನೇಷನಲ್ಲಿ SPB ಅವರು ಹಾಡಿರುವಂತಹ ಕೆಲವು ಹಾಡುಗಳ ಮೆಡ್ಲಿನ ನಿಮಗೋಸ್ಕರ ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ಕೊಂಬನ್ನಿ. ವಿಲ್ ಬಿ ರೈಟ್ ಬ್ಯಾಕ್. ಆಸೆಯ ಭಾವ, ಒಲವಿನ ಜೀವ, ಒಂದಾಗಿ ಬಂದಿದೆ. ಆಸೆಯ ಭಾವ, ಒಲವಿನ ಜೀವ, ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ, ಒಲವಿನ ಜೀವ, ಒಂದಾಗಿ ಬಂದಿದೆ. ನಲಿವ ಗುಲಾಬಿ ಹೂ
ನಗುವೆ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವೋ ನಲಿವ ಗುಲಾಬಿ ಹೂವೆ ಒಲವು ಛಲವು ಒಲವು ಛಲವು ಹೊಸದಾಗಿ ಮೊಗ್ಗೊಂದು ಹೂವಾಗಿ ಆ ಹೂಗೆ ಈ ಹೆಣ್ಣ ಮಗವಾಗಿ ಸುಳಿದಾಡ ಮಿಂಚಿಂದ ಕಣ್ಣಾಗಿ ಗಿಳಿ ಮಾತು ಅವಳಾಡ ಮಾತಾಗಿ ತಂಗಾಳಿಗೆ ಓಲಾಡುವ ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಕಂಡು ನಿಂತೆ ನಿಂತು ಸೋತೆ ಸೋತು ಕವಿಯಾಗಿ ಕವಿತೆ ಹಾಡಿದೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡು ಓಡುತ್ತಿವೆ ಕೌಸುಗಳು ಹಳ್ಳಿ ದಾರಿಯಲ್ಲಿ ತಂಪು ಬೀದಿನಲ್ಲಿ ಹಳ್ಳಿ ದಾರಿಯಲ್ಲಿ ತಂಪು ಬೀದಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಹಾರುತ್ತಿವೆ ಲವ್ ಬರ್ಡ್ಸ್ಗಳು ಓಡುತ್ತಿವೆ ಕೌಸುಗಳು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ತರೀಕೆರೆ ಏರಿ ಮೇಲೆ ಮೂರು ಕರಿ ಕೂರಿ ಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕೂರಿ ಮರಿ ಬೇಯ್ತಿತ್ತು ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕೂರಿ ಮರಿ ಮೇಯ್ತಿತ್ತು ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿ ಕೂರಿ ಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು 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 ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬತ್ತೋಳ ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬದ ತೋಳ ಊರಿನ ನೋಡಿ ಹಬ್ಬ ಎಂದು ಕಾಯ್ತಿತ್ತು ತಿನ್ನೋ ಕಾಯ್ತಿತ್ತು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು ಬಾಯಲ್ಲಿ ನೀರು ಚಪ್ಪರಿಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರಿಸ್ಕೊಂಡು ಊರಿ ಕಡೆ ನೋಡಿಕೊಂಡು ಬರ್ತಿತ್ತು ತೋಳ ಬರ್ತಿತ್ತು ಬಾಲಾಗೀಲ ಸೆಟ್ಟಿಸ್ಕೊಂಡು ಬಾಲಾಗೀಲ ಸೆಟ್ಟಿಸ್ಕೊಂಡು ಹಾರೋ ಹೊಗ್ಗೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ರಾಜನಾಗೇಂದ್ರ ಅವರ ಸ್ಪೆಷಲ್ ಎಪಿಸೋಡ್ ಮಾಡ್ತಿದ್ದೀವಿ. ಈಗಷ್ಟೇ ನೀವು ರಾಜನಾಗೇಂದ್ರ ಹಾಗೆ SPB ಅವರ ಕಾಂಬಿನೇಷನಲ್ಲಿ ಮೂಡ್ ಬಂದಂತಹ ಕೆಲವು ಹಾಡುಗಳ ಮೆಡ್ಲೆಯನ್ನು ಕೇಳಿದ್ರಿ. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್.
ಎಸ್ ಪಿ ಬಿ ಮತ್ತು ರಾಜನಾಗೇಂದ್ರ ಅವರ ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವಂತಹ ಹಾಡುಗಳನ್ನು ನೋಡಿದಾಗ ಎಷ್ಟು ವರ್ಸಟೈಲ್ ಕಂಪೋಸರ್ ರಾಜನಾಗೇಂದ್ರ ಅವರು ಅನ್ಸುತ್ತೆ. ಆ್ಯಂಡ್ ಆಫ್ ಕೋರ್ಸ್ ನೀಡ್ಲೆಸ್ ಟು ಸೇ ವಾಟ್ ಕೈಂಡ್ ಆಫ್ ವರ್ಸಟಾಲಿಟಿ ಎಸ್ ಪಿ ಬಿ ಹ್ಯಾಡ್. ಆ್ಯಂಡ್ ರಾಜನಾಗೇಂದ್ರ ಅವರ ಸ್ಪೆಷಾಲಿಟಿ ಏನು ಅಂದರೆ ಅವರು ಯಾವಾಗಲೂ ಹೊಸ ಪ್ರಯತ್ನಗಳನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ರು. ಹೊಸದೇನಾದರೂ ತರಬೇಕು ತಮ್ಮ ಮ್ಯೂಸಿಕ್ ಮೂಲಕ. ಅವರು ಇನ್ಸ್ಟ್ರೂಮೆಂಟ್ಸ್ನ ಬಳಸೋ ರೀತಿ ಆಗಿರ್ಬೋದು ಅಥವಾ ಆಗಿನ ಕಾಲದಲ್ಲಿ ಯೂಸ್ ಮಾಡಿದಂತಹ ಟೆಕ್ನಾಲಜೀಸ್ಗಳಾಗಿರ್ಬೋದು, ಹಲವಾರು ಫಸ್ಟ್ಗಳಿಗೆ ಕಾರಣಕರ್ತರು ರಾಜನಾಗೇಂದ್ರ ಅವರ ಜೋಡಿ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ಕ್ಲಿಕ್ ಟ್ರ್ಯಾಕ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಹೆಗ್ಗಳಿಕೆ ರಾಜನಾಗೇಂದ್ರ ಅವ್ರದ್ದು. ಕ್ಲಿಕ್ ಟ್ರ್ಯಾಕ್ ಅಂದರೆ ಸಿಂಗರ್ಸ್ ಹಾಡಬೇಕಾದ್ರೆ ಟೆಂಪೋ ಮಿಸ್ ಆಗದಿರೋ ಹಾಗೆ ಆ ರಿದಮ್ ಟಿಕ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ರಾಜನಾಗೇಂದ್ರ ಅವರೇ. ಆ್ಯಂಡ್ ಮೊದಲ ಗಾಯಕ ಇದನ್ನು ಯೂಸ್ ಮಾಡಿದ್ದು ಕನ್ನಡದಲ್ಲಿ ನನ್ ಅದರ್ ದ್ಯಾನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅವ್ರಿಗೆ ಯಾವಾಗಲೂ ಬಹಳ ಕ್ಯೂರಿಯಾಸಿಟಿ ಇರ್ತಿತ್ತಂತೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಯಾವ ರೀತಿ ತಂತ್ರಜ್ಞಾನ ಬೆಳೆಸ್ತಾ ಇದ್ದಾರೆ, ಹಾಗೆ ವಿದೇಶದಲ್ಲಿ ಯಾವ ರೀತಿ ಸೌಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಅವರು ಕಲಿಯೋಕೆ ಪ್ರಯತ್ನ ಪಡ್ತಾ ಇದ್ರಂತೆ. ಹಾಲಿವುಡ್ ಸ್ಟುಡಿಯೋಸ್ ಅವರು ಬಹಳಷ್ಟು ಬೇರೆ ಬೇರೆ ಸೌಂಡ್ಸ್ ಇರುವಂತಹ ಒಂದು ಸಿಡಿನ ರಿಲೀಸ್ ಮಾಡಿದ್ರಂತೆ. ಅದನ್ನು ಅವರು ತರಿಸ್ಕೊಂಡು ರಾಜನಾಗೇಂದ್ರ ಅವರು ಅದರಲ್ಲಿ ಬೇರೆ ಬೇರೆ ರೀತಿಯ ಸೌಂಡ್ಗಳನ್ನು ಕೆಲವು ಹಾಡುಗಳಲ್ಲಿ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಹೆಲಿಕಾಪ್ಟರ್ ಸೌಂಡ್ ಇರುವಂತಹ ಒಂದು ಗೀತೆ. ಹೆಲಿಕಾಪ್ಟರ್ ಅಂದ ತಕ್ಷಣ ನಮಗೆ ನೆನಪು ಬರುವಂತಹ ಕನ್ನಡ ಹಾಡು ನನ್ ಅದರ್ ದ್ಯಾನ್ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಎಸ್ ಪಿ ಬಿ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ರಾಜನಾಗೇಂದ್ರ ಅವರು ಯಾವಾಗಲೂ ಹೊಸ ಪ್ರತಿಭೆಗಳಿಗೆ ಕೂಡ ಅವಕಾಶಗಳನ್ನು ನೀಡ್ತಾಯಿದ್ರು. ಅವರ ಗರಡಿಯಲ್ಲಿ ಹಲವಾರು ಜನ ಕಲಾವಿದರು ಪಳಗಿಯ ನಂತರ ದೊಡ್ಡ ದೊಡ್ಡ ಕಂಪೋಸರ್ಸ್, ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಆಗಿದ್ದಾರೆ. ಅದರಲ್ಲಿ ಇಬ್ಬರ ಹೆಸರು ಮೆನ್ಷನ್ ಮಾಡಬೇಕು ಅಂದರೆ ಖ್ಯಾತ ವಯಲಿನ್ ಪ್ಲೇಯರ್ ಎಲ್ ವೈದ್ಯನಾಥನ್ ಅವರು ರಾಜನಾಗೇಂದ್ರ ಅವರ ಗರಡಿಯಲ್ಲಿ ಪಳಗಿದಂತಹ ಮ್ಯೂಸಿಷಿಯನ್. ಆ್ಯಂಡ್ ಅನಂತರ ಅವರು ಒಳ್ಳೆಯ ಕಂಪೋಸರ್ ಕೂಡ ಆಗಿ ಕನ್ನಡದಲ್ಲೂ ಕೂಡ ಹಲವಾರು ಅದ್ಭುತವಾದಂಥ ಗೀತೆಗಳನ್ನು ಸಂಯೋಜನೆ ಮಾಡಿದ್ದಾರೆ. ಆ್ಯಂಡ್ ಸಿ ಅಶ್ವಥ್ ಜೊತೆ ಸೇರಿಕೊಂಡು ಅಶ್ವಥ್ ವೈದಿ ಅಂತಲೇ ಹೆಸರಿಟ್ಕೊಂಡು ಬಹಳಷ್ಟು ಅದ್ಭುತವಾದಂತಹ ಗೀತೆಗಳನ್ನು ನಮಗೆ ನೀಡಿದ್ದಾರೆ. ನಮ್ಮ ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಡ್ರಮ್ಮರ್ಸ್ ಅಂದರೆ ಶಿವಮಣಿ ಅವರು. ಶಿವಮಣಿ ಅವರ ಮ್ಯೂಸಿಕಲ್ ಕರಿಯರ್ ಸ್ಟಾರ್ಟ್ ಆಗಿದ್ದು ಕೂಡ ರಾಜನಾಗೇಂದ್ರ ಅವ್ರ ಜೊತೆನೆ. ಇನ್ನು ನಮ್ಮ ಕನ್ನಡ ಸಿನಿಮಾ ರಂಗದ ಪ್ರತಿಭಾನ್ವಿತ ಗಾಯಕರಾದಂತಹ ರಾಜೇಶ್ ಕೃಷ್ಣನ್ನ ಸಿನಿಮಾಗೆ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕೂಡ ರಾಜನಾಗೇಂದ್ರ ಅವರೇ, ಗೌರಿ ಗಣೇಶ ಚಿತ್ರದ ಮೂಲಕ. ಹಾಗೆಯೇ ರಾಜನಾಗೇಂದ್ರ ಅವರು ಸಪ್ತ ಸ್ವರಾಂಜಲಿ ಅನ್ನುವಂಥ ಮ್ಯೂಸಿಕಲ್ ಸ್ಕೂಲ್ನ ತೆರೆದು ಬಹಳಷ್ಟು ಜನ ಪ್ರತಿಭೆಗಳಿಗೂ ಇಲ್ಲಿ ತನಕನೂ ಪ್ರೋತ್ಸಾಹ ನೀಡ್ತಾ ಅವ್ರಿಗೆ ಹೊಸ ಹೊಸ ಟೆಕ್ನಿಕ್ಗಳನ್ನು ಹೇಳ್ಕೊಡ್ತಾ ಅವ್ರನ್ನ ಬೆಳೆಸ್ತಾ ಬಂದಿದ್ದಾರೆ. ರಾಜನಾಗೇಂದ್ರ ಅವರ ಸ್ಪೆಷಾಲಿಟಿ ಏನು ಅಂದರೆ ಅವ್ರಿಗೆ ಮ್ಯೂಸಿಕಲ್ಲಿದ್ದಂತಹ ಅಪಾರ ಪಾಂಡಿತ್ಯದಿಂದ ಅವರು ಎಂಥ ಮ್ಯೂಸಿಷಿಯನ್ಗಾದರೂ ಬಹಳ ಕಂಫರ್ಟಬಲ್ ಫೀಲ್ ಮಾಡಿಸ್ತಾ ಇದ್ರಂತೆ. ಅವರ ಆರ್ಕೆಸ್ಟ್ರಾದಲ್ಲಿ ಹಲವಾರು ಜನ ಕಲಾವಿದರಿಗೆ ಬರೀ ವೆಸ್ಟರ್ನ್ ನೊಟೇಷನ್ ಮಾತ್ರ ಗೊತ್ತಿತ್ತಂತೆ. ಅವ್ರಿಗೆಲ್ಲ ವೆಸ್ಟರ್ನ್ ನೊಟೇಷನ್ಸ್ ಬರ್ಕೊಡ್ತಾ ಇದ್ರಂತೆ. ಆ್ಯಂಡ್ ಕೆಲವರು ಭಾರತೀಯ ಸಂಗೀತ ನೊಟೇಷನ್ ಮಾತ್ರ ಗೊತ್ತಿತ್ತಂತೆ. ಅವ್ರಿಗೆಲ್ಲ ಬರೀ ಇಂಡಿಯನ್ ಮ್ಯೂಸಿಕಲ್ ನೊಟೇಷನ್ಸ್ ಬರೆದು ಕೊಡ್ತಿದ್ರಂತೆ. ಸೊ ಈ ಎರಡೂ ನೊಟೇಷನ್ಗಳು ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಅವ್ರದ್ದೇ ಒಂದು ಮ್ಯೂಸಿಕಲ್ ನೊಟೇಷನ್ ಬರೆಯುವಂತಹ ಪದ್ಧತಿನ ಅವರು ಡೆವಲಪ್ ಮಾಡಿ ಹಾಡು ಸುಸ್ವರ ಅನ್ನುವಂತಹ ಪುಸ್ತಕವನ್ನು ಕೂಡ ಹೊರಗಡೆ ತಂದಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಪಾಪ್ಯುಲರ್ ಬುಕ್ ಅಮಾಂಗ್ ಆಲ್ ದಿ ಮ್ಯೂಸಿಷಿಯನ್ಸ್. ಸ್ನೇಹಿತರೆ, ಈಗ ನಿಮಗೋಸ್ಕರ ಹೊಂಬಿಸಿಲು ಚಿತ್ರದ ಒಂದು ಎವರ್ ಗ್ರೀನ್ ಡ್ಯೂಯೆಟ್ ಹಾಡು, ಎಸ್ ಜಾನಕಿ ಮತ್ತು ಎಸ್ ಪಿ ಬಿ ಅವರು ಹಾಡಿರುವಂತಹ ಹಾಡು ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಈ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಬನ್ನಿ. ವಿಲ್ ಬಿ ರೈಟ್ ಬ್ಯಾಕ್. ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ. ಇಂದು ಮಿಲನದ ಸಂತೋಷ, ಸುಖ ಸಂತೋಷ, ಶುಭ ಸಂದೇಶ, ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಭಾವಗೀತೆ ಬಾಳಿನೊಲುಮೆಯ ಸಂಕೇತ.
ಮನಗಳು ಎರಡು, ಮಿಡಿತದ ರಾಗವು ಒಂದೇ, ಮಿಂಚುವ ಕಣ್ಣಲ್ಚಿನ ಸಂಚು ಇದು ಒಂದೇ. ಸಂಗೀತ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಈಗಷ್ಟೇ ಒಂದು ಬ್ಯೂಟಿಫುಲ್ ಎವರ್ಗ್ರೀನ್ ಡ್ಯೂಯೆಟ್ ಹಾಡನ್ನು ಕೇಳಿರಿ. ಹೊಂಬಿಸಿಲು ಚಿತ್ರದ ಜೀವ ವೀಣೆ ನೀಡು ಮಿಡಿತದ ಸಂಗೀತ, SPB ಮತ್ತು S ಜಾನಕಿ ಅವರು ಹಾಡಿರುವಂತಹ ಒಂದು ಡ್ಯೂಯೆಟ್. ರಾಜನ್ ನಾಗೇಂದ್ರ ಅವರ ಕಾಂಬಿನೇಷನಲ್ಲಿ ಮ್ಯಾಕ್ಸಿಮಮ್ ಹಾಡಿರುವಂತಹ ಫೀಮೇಲ್ ಸಿಂಗರ್ ಅಂದರೆ S ಜಾನಕಿ ಅವರು. ಅಫ್ಕೋರ್ಸ್ ಬಹಳಷ್ಟು ಗೀತೆಗಳನ್ನು ಇನಿಷಿಯಲಿ P ಸುಶೀಲಾ ಅವರು ಕೂಡ ಹಾಡಿದ್ದಾರೆ. ವಾಣಿ ಜಯರಾಮ್ ಅವರು ಕೆಲವು ಅದ್ಭುತವಾದಂತಹ ಹಾಡುಗಳನ್ನ ಹಾಡಿದ್ದಾರೆ. ಎಲ್ಲಾರ್ ಈಶ್ವರಿ ಅವರು ಹಾಡಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಹಿಟ್ ಸಾಂಗ್ಸ್ನ ಹಾಡಿದಂತಹ ಗಾಯಕಿ S ಜಾನಕಿ ಅವರು. ಬರೀ ಡ್ಯೂಯೆಟ್ ಹಾಡುಗಳು ಮಾತ್ರ ಅಲ್ಲ, ಒಳ್ಳೊಳ್ಳೆಯ ಸೋಲೋ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಇನ್ಫ್ಯಾಕ್ಟ್ ರೀಸೆಂಟ್ಲಿ ರಾಜನ್ ಅವರು ತೀರ್ಕೊಂಡ ನಂತರ S ಜಾನಕಿ ಅವರು ಒಂದು ವಿಡಿಯೋದಲ್ಲಿ ಇದೇ ವಿಷಯವನ್ನು ಹೇಳಿದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಕಂಪೋಸಿಷನ್ ಇರುವಂತಹ ಸೋಲೋ ಹಾಡುಗಳನ್ನು ಕೂಡ S ಜಾನಕಿ ಅವರು ಹಾಡಿದ್ದಾರೆ. ಟು ಜಸ್ಟ್ ಲಿಸ್ಟ್ ಸಮ್ ಆಫ್ ದ ಸಾಂಗ್ಸ್: ಬಾನಲ್ಲು ನೀನೇ, ಭುವಿಯಲ್ಲು ನೀನೆ, ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ನಗಿಸಲು ನೀನು ನಗುವೆನು ನಾನು, ಪೂಜಿಸಲೆಂದೇ ಹೂಗಳ ತಂದೆ, ಹೊಸ ಬಾಳು ನಿನ್ನಿಂದ ನೀ ತಂದೆ ಆನಂದ. ಅಪ್ಪ, ಒಂದಕ್ಕಿಂತ ಒಂದು ಸೂಪರ್ ಹಾಡುಗಳನ್ನ ಹಾಡಿದ್ದಾರೆ. ಯಾರಿಗಾದ್ರೂ ಈ ಹಾಡುಗಳನ್ನು ಕೇಳಿದ ತಕ್ಷಣ ಹಾಡಬೇಕು ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಕಂಪೋಸಿಷನ್ಸ್. ಈಗ S ಜಾನಕಿ ಅವ್ರನ್ನ ನೆನಪಿಸ್ಕೊಳ್ತಾ ಹಾಗೆಯೇ ರಾಜನಾಗೇಂದ್ರ ಅವರ ಮ್ಯೂಸಿಕ್ ಕಂಪೋಸಿಷನಲ್ಲಿ ಹಾಡಿರುವಂತಹ ಎಲ್ಲ ಗಾಯಕಿಯರನ್ನ ನೆನಪಿಸ್ಕೊಳ್ತಾ ಈ ಒಂದು ಸ್ಪೆಷಲ್ ಮೆಡ್ಲೇನ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ಕೊಂಬನ್ನಿ. ವಿಲ್ ಬಿ ರೈಟ್ ಬ್ಯಾಕ್. ಮಧುಮ
ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯಲು ಕಂಡೆ ನಾ ಪ್ರೇಮದರ ಮನೆಯಲ್ಲಿ ವೈಭೋಗ ಸಿರಿಯಲು ಕಂಡೆ ನನ್ನೆದೆಯ ಸಿಂಹಾಸನದಿ ನೀರಾಜವಾಳಿದೆ ನೀ ನನ್ನ ಬಾಳಿನ ಪುಟದೆ ಅನುರಾಗ ಕವಿತೆಯ ಬರೆದೆ ನಾನಾಗ ಭಾವದ ಹೊಳೆಯ ಅಲೆಯಲ್ಲಿ ತೇಲಿದೆ ಅಲೆಯಲ್ಲಿ ತೇಲಿದೆ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಅರರರರರರೆ ಅಯ್ಯಯ್ಯಯ್ಯೋ ಹಳ್ಳಿ ಮುಕ್ಕ ಯಾವಾಗ ಬಂದೆ ಬೆಂಗಳೂರು ಪಕ್ಕ ಏನು ಅಂದ ಏನು ಚಂದ ಯಾವ ಹಳ್ಳಿ ಹೈದ ಹಳ್ಳಿಯಿಂದ ಟಿಟಿಲೆ ಬಂದ ಬೆಂಗಳೂರಿಗೆ ಕಂಡ ಬೆಪ್ಪಾದ ಹಳ್ಳಿಯಿಂದ ಟಿಟಿಲೆ ಬಂದ ಬೆಂಗಳೂರಿಗೆ ಕಂಡ ಬೆಪ್ಪಾದ ಅಯ್ಯಯ್ಯಯ್ಯೋ ಹಳ್ಳಿ ಮುಕ್ಕ ಯಾವಾಗ ಬಂದೆ ಬೆಂಗಳೂರು ಪಕ್ಕ ಏನು ಅಂದ ಯಾವ ಹಳ್ಳಿ ಹೈದ ಈ ಹೃದಯ ಹಾಡಿದೆ ಆಸೆಗಳ ತಾಳದೆ ಹುಡುಕುತ್ತಾ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇಳದೆ ಈ ಹೃದಯ ಹಾಡಿದೆ ಆಸೆಗಳ ತಾಳದೆ ಹುಡುಕುತ್ತಾ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಕೇಳದೆ ಹುಡುಕುತ್ತಾ ನಿನ್ನ ಕೂಗಿದೆ ಸುಮವೇ ನಿನಗಿನ್ನು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಈಗಷ್ಟೇ ಒಂದು ಸ್ಪೆಷಲ್ ಮೆಡ್ಲೆನ ಕೇಳಿದ್ರಿ. ಸ್ನೇಹಿತರೆ, ರಾಜ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ, ಅವರ ಸಂಗೀತದ ಬಗ್ಗೆ ಮಾತಾಡಬೇಕಾದ್ರೆ ಚಿ ಉದಯ್ ಶಂಕರ್ ಅವರ ಸಾಹಿತ್ಯನ ನೆನಪಿಸ್ಕೊಳ್ಳೇಬೇಕು. ರಾಜ ನಾಗೇಂದ್ರ ಅವರ ಹಲವಾರು ಹಿಟ್ ಗೀತೆಗಳನ್ನು ಬರೆದಂತಹ ಸಾಹಿತಿ ಚಿ ಉದಯ್ ಶಂಕರ್ ಅವರು. ಬಹಳ ಒಳ್ಳೆ ಕೆಮಿಸ್ಟ್ರಿ ಇತ್ತು ರಾಜನಾಗೇಂದ್ರ ಮತ್ತು ಚಿ ಉದಯ್ ಶಂಕರ್ ಅವರ ನಡುವೆ. ಚಿ ಉದಯ್ ಶಂಕರ್ ಅವರು ರಾಜನಾಗೇಂದ್ರ ಅವ್ರನ್ನ ರಾಗನ್ ನಾದೇಂದ್ರ ಅಂತ ತಮಾಷೆಗೆ ಕರಿತಾ ಇದ್ರಂತೆ. ಯಾಕೆಂದರೆ ರಾಜನ್ ಅವರು ಹೆಚ್ಚಾಗಿ ರಾಗ ಸಂಯೋಜನೆ ಮಾಡ್ತಿದ್ರು ಮತ್ತು ನಾಗೇಂದ್ರ ಅವರು ಆರ್ಕೆಸ್ಟ್ರಾ ನೋಡ್ಕೋತಾ ಇದ್ದಂತಹ ಕಾರಣದಿಂದಾಗಿ. ಆ್ಯಂಡ್ ಚಿ ಉದಯ್ ಶಂಕರ್ ಅವರು ಎಷ್ಟೊಂದು ಪಲ್ಲವಿನ 20-25 ಸಲ ಚೇಂಜ್ ಮಾಡಿದ್ದು ಇದೆಯಂತೆ. ಮೀಟರ್ಗೆ ಒಂಚೂರು ಫಿಟ್ ಆಗಲಿಲ್ಲ ಅಂದರೂ ರಾಜನಾಗೇಂದ್ರ ಅವರು ಅದನ್ನು ರಿಜೆಕ್ಟ್ ಮಾಡ್ತಿದ್ರಂತೆ. ಅಷ್ಟು ಪರ್ಫೆಕ್ಷನಿಸ್ಟ್. ಅದರಲ್ಲೂ ರಾಜನ್ ಅವರು ನಾನು ಆಗಲೇ ಹೇಳ್ತಿದ್ದಂಗೆ ಅವ್ರಿಗೆ ಪ್ರತಿಯೊಂದು ಅಷ್ಟು ಪರ್ಫೆಕ್ಟ್ ಆಗಿರಬೇಕು ಅನ್ನುವಂಥ ಒಂದು ಆಸೆ. ಇನ್ನು ಚಿ ಉದಯ್ ಶಂಕರ್ ಅವ್ರಿಗೆ ಹಲವಾರು ಸಲ ರಾಜನ್ ಅವರೇ ಕೆಲವು ಸಾಲುಗಳನ್ನು ಅಥವಾ ಕೆಲವು ಪದಗಳನ್ನು ಕೂಡ ಸಜೆಸ್ಟ್ ಮಾಡ್ತಿದ್ರಂತೆ. ಅದಕ್ಕೆ ತಮಾಷೆಯಾಗಿ ಉದಯ್ ಶಂಕರ್ ಅವರು ಒಂದು ಕಡೆ ಹೇಳ್ತಾ ಇದ್ರಂತೆ, ಏನಂದರೆ ರಾಜನಾಗೇಂದ್ರ ಅವ್ರಿಗೆ ಅರ್ಧ ಹಾಡು ಬರೆದುಕೊಟ್ರು ಸಾಕು, ಯಾಕೆಂದರೆ ಮಿಕ್ಕಿದ್ದ ಬಿಟ್ಟು ಇರುವಂತಹ ಪದಗಳನ್ನೆಲ್ಲ ಅವರೇ ತುಂಬಿಕೊಂಡು ಅದಕ್ಕೆ ಅವರು ಕಂಪೋಸ್ ಮಾಡ್ತಾರೆ ಅಂತ. ಬಹಳ ಒಳ್ಳೆಯ ಸಂಬಂಧ ಇತ್ತು. ಆ್ಯಂಡ್ ಇನ್ನು 80s ಮತ್ತು 90s ಬಂದಂತಹ ರಾಜನಾಗೇಂದ್ರ ಅವರ ಹಿಟ್ ಗೀತೆಗಳನ್ನು ನಿರ್ದೇಶನ ಮಾಡಿದಂತಹ ನಿರ್ದೇಶಕರು HR ಭಾರ್ಗವ ಅವ್ರನ್ನ ಕೂಡ ನೆನಪಿಸ್ಕೊಳ್ಳೇಬೇಕು. 70s ದೊರೈ ಭಗವಾನ್ ಅವರ ಕಾಂಬಿನೇಷನ್ ಜೊತೆ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಚಿತ್ರಗಳನ್ನು ನೀಡ್ತಾ ಇದ್ರೆ, ಇನ್ನು 80s ಆ್ಯಂಡ್ 90s HR ಭಾರ್ಗವ ಅವ್ರ ಜೊತೆ ಎಂತೆಂತಹ ಮ್ಯೂಸಿಕಲ್ ಹಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಭಾರ್ಗವ ಮತ್ತು ರಾಜನಾಗೇಂದ್ರ ಅವರ ಕಾಂಬಿನೇಷನಲ್ಲಿ ಸುಮಾರು 25 ಚಿತ್ರಗಳು ಮೂಡಿಬಂದಿವೆ. ಅದರಲ್ಲಿ ಕೆಲವು ಹಾಡುಗಳ ಬಗ್ಗೆ ಹೇಳಬೇಕು ಅಂದರೆ, ಅವಳ ಹೆಜೆಯ ಚಿತ್ರದ ಬಂದೆಯ ಬಾಳಿನ ಬೆಳಕಾಗಿ ಆಗಿರ್ಬೋದು, ನೆರಳನ್ನು ಕಾಣದ ಲತೆಯಂತೆ, ದೇವರ ಆಟ ಬಲ್ಲವರಾರು, ಒಂದೇ ಗುರಿ ಚಿತ್ರದ ಈ ಭಾವಗೀತೆ. ಭಾರ್ಗವ ಅವರು ನಿರ್ದೇಶನ ಮಾಡಿರುವಂತಹ ಮತ್ತೊಂದು ಚಿತ್ರ ಹೃದಯ ಗೀತೆ.
ಈ ಚಿತ್ರದ ಒಂದು ಎವರ್ಗ್ರೀನ್ ಹಾಡು ಅಂದರೆ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ. ಈ ಹಾಡನ್ನ MN ವ್ಯಾಸರಾವ್ ಅವರು ಬರೆದಿದ್ದಾರೆ. ಈ ಹಾಡನ್ನ ರಾಜನಾಗೇಂದ್ರ ಅವರ ಸಂಗೀತಕ್ಕೆ ಹೇಳೋದಾದ್ರೆ ಯುಗ ಯುಗಗಳೇ ಸಾಗಲಿ ನಿಮ್ಮ ಸಂಗೀತ ಶಾಶ್ವತ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈಗ ನಿಮ್ಗೋಸ್ಕರ ಉದಯ್ ಶಂಕರ್ ಅವ್ರನ್ನ ನೆನಪಿಸ್ಕೊಳ್ತಾ, HR ಭಾರ್ಗವ ಅವ್ರನ್ನ ನೆನಪಿಸ್ಕೊಳ್ತಾ, ಬಂದೆಯ ಬಾಳಿನ ಬೆಳಕಾಗಿ ಅವಳ ಹೆಜ್ಜೆ ಚಿತ್ರದ ಈ ಬ್ಯೂಟಿಫುಲ್ ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ಕೊಂಬನ್ನಿ. ವಿಲ್ ಬಿ ರೈಟ್ ಬ್ಯಾಕ್. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ತಾವರೆ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮಗವೇಕೋ ಕಾಣೆ ಹೂವಾಯಿದೀಗ. ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂವಾಡುತ್ತಿರಲು, ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು. ಜಾಣೆ ನುಡಿಗಳೋ ವೀಣೆ ಸ್ವರಗಳೋ ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜನಾಗೇಂದ್ರ ಅವರ ಸ್ಪೆಷಲ್ ಟ್ರಿಬ್ಯೂಟ್ ಎಪಿಸೋಡ್. ಈಗಷ್ಟೇ ಒಂದು ಬ್ಯೂಟಿಫುಲ್ ಹಾಡನ್ನು ಕೇಳಿದ್ರಿ. ಸ್ನೇಹಿತರೆ, ಒಂದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಸ್ಪೆಷಲ್ ಹಾಡು ನಮ್ಮ ಕನ್ನಡದಲ್ಲಿ ಅಂದರೆ ನಮ್ಮ ಭಾರತದ ಲೆಜೆಂಡರಿ ಸಿಂಗರ್ ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಕುಳ್ಳ ಏಜೆಂಟ್ 000 ಚಿತ್ರದ ಆಡು ಆಟ ಆಡು. ಸಾಮಾನ್ಯವಾಗಿ ಕಿಶೋರ್ ಕುಮಾರ್ ಅವರು ಬೇರೆ ಭಾಷೆಯ ಹಾಡುಗಳನ್ನು ಅಷ್ಟು ಸುಲಭವಾಗಿ ಹಾಡ್ತಾ ಇರಲಿಲ್ಲ. ಈ ಕಂಪೋಸಿಷನ್ ಕೇಳಿದ ಮೇಲೆ ಬಹಳ ಸಂತೋಷಪಟ್ಟು ಈ ಹಾಡನ್ನು ರೆಕಾರ್ಡ್ ಮಾಡಿದರಂತೆ. ಈ ಹಾಡಿನ ರೆಕಾರ್ಡಿಂಗ್ಗೋಸ್ಕರ ರಾಜನಾಗೇಂದ್ರ ಅವರು ಖುದ್ದಾಗಿ ಬಾಂಬೆಗೆ ಹೋಗಿ ಅಲ್ಲಿ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರು ಬಳಸ್ತಾ ಇದ್ದಂತಹ ಒಂದು ಸ್ಟುಡಿಯೋದಲ್ಲಿ ಈ ಹಾಡನ್ನ ರೆಕಾರ್ಡ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಹಾಡಿನ ಕೀರ್ತಿ ದ್ವಾರಕೀಶ್ ಅವ್ರಿಗೆ ಕೂಡ ಸಲ್ಲಬೇಕು. ಆ್ಯಂಡ್ ದ್ವಾರಕೀಶ್ ಅವರು ಕೂಡ ಹಾಗೆಯೇ ಯಾವಾಗಲೂ ಹೊಸದಾಗಿ ಏನಾದರೂ ಒಂದು ಪ್ರಯೋಗಗಳನ್ನು ಮಾಡಲೇಬೇಕು ಅಂತ ಇದ್ದಂತಹ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ದ್ವಾರಕೀಶ್ ಅವ್ರಿಗೂ ಕೂಡ ರಾಜನಾಗೇಂದ್ರ ಅವರು ಬಹಳ ಒಳ್ಳೊಳ್ಳೆಯ ಗೀತೆಗಳನ್ನು ಕಂಪೋಸ್ ಮಾಡಿದ್ದಾರೆ ಅವರ ಆ್ಯಕ್ಟಿಂಗ್ನಲ್ಲಿ. ಅದರಲ್ಲಿ ಕೆಲವು ಹಾಡುಗಳನ್ನ ಹೇಳಬೇಕು ಅಂದರೆ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು, ಮಾತೊಂದು ಹೇಳುವೆ ಹತ್ತಿರ ಹತ್ತಿರ ಬಾ ಆಗಿರ್ಬೋದು. ಮತ್ತು ಸಿಂಗಾಪುರದಲ್ಲಿ ರಾಜಕುಳದಲ್ಲಿ ಕೂಡ ಒಳ್ಳೆಯ ಗೀತೆಗಳನ್ನು ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಬಹಳ ಸ್ಪೆಷಲ್ ಸಾಂಗ್ ಅಂದರೆ ಕಿಟ್ಟು ಪುಟ್ಟು ಚಿತ್ರದ ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಈ ಹಾಡಿನ ಸ್ಪೆಷಾಲಿಟಿ ಏನು ಅಂದರೆ ಈ ಹಾಡಿನಲ್ಲಿ ಸ್ಟೀರಿಯೋಫೋನಿಕ್ ಸೌಂಡ್ನ ಬಳಸಿದ್ದಾರೆ. ಅಲ್ಲಿ ತನಕ ಕೇವಲ ಒಂದೇ ಟ್ರ್ಯಾಕಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು. ಸೊ ಈ ಹಾಡಿನಲ್ಲಿ ಅವರು ಸ್ಟೀರಿಯೋಫೋನಿಕ್ ಟ್ರ್ಯಾಕ್ ಅಂದರೆ ಮಲ್ಟಿಪಲ್ ಟ್ರ್ಯಾಕ್ಸಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಫ್ಯೂ ಕನ್ನಡ ಸಾಂಗ್ಸ್ ಟು ಬಿ ರೆಕಾರ್ಡೆಡ್ ಇನ್ ದ್ಯಾಟ್ ಫಾರ್ಮ್ಯಾಟ್. ಈಗ ದ್ವಾರಕೀಶ್ ಅವ್ರನ್ನ ನೆನಪಿಸ್ಕೊಳ್ತಾ, ಕಿಶೋರ್ ಕುಮಾರ್ ಅವ್ರನ್ನ ನೆನಪಿಸ್ಕೊಳ್ತಾ ಈ ಸ್ಪೆಷಲ್ ಸಾಂಗ್ನ ಕೇಳ್ಕೊಂಬರೋಣ ಬನ್ನಿ.
ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಹಾ ರಾಜ ಏ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಹಾ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಕೊಟ್ಟನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷಬೇಕೆ ಗೆಲುವಿಗಾಗಿ ಮೋಸಬೇಕೆ ಇಲ್ಲೆಲ್ಲ ಈ ವೇಷ ಆವೇಶ ಅಲ್ಲ ನಿನ್ನಾಟ ಜೋಕೆ ಜೋಕು ಚೆಲ್ಲಾಟ ಬೇಕೇ ಬೇಕು ಸಾಕು ಸಾಕು ಶೋ ಮಾಡು ಚಿಗಿ ಚಿಗಿ ಫಾಟ್ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಏ ಚೌಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ರಾಜನ್ ನಾಗೇಂದ್ರ ಅವರ ಸ್ಪೆಷಲ್ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮದ ಟೈಮ್ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೂ ಹಲವಾರು ಗೀತೆಗಳಿದೆ ರಾಜನ್ ನಾಗೇಂದ್ರ ಅವ್ರದ್ದು, ಹಲವಾರು ವಿಚಾರಗಳು ಅವ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದಿದೆ. ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಮೆಲೋಡಿ ಕಿಂಗ್ಸ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ರಘುನಂದನ್ ಅನ್ನುವಂಥವ್ರು. ಅದನ್ನು ಕನ್ನಡಕ್ಕೆ ಕೂಡ ಅನುವಾದ ಮಾಡಲಾಗಿದೆ. ಬಹಳ ಚೆನ್ನಾಗಿದೆ. ರಾಜನ್ ನಾಗೇಂದ್ರ ಅವರ ಹಲವಾರು ವಿಷಯಗಳನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ಎಷ್ಟು ಡಿಸಿಪ್ಲಿನ್ಡ್ ಲೈಫ್ನ ಲೀಡ್ ಮಾಡಿದ್ರು, ಎಷ್ಟು ಸಿಂಪಲ್ ಲೈಫ್ನ ಲೀಡ್ ಮಾಡಿದ್ರು. ಪರ್ಟಿಕ್ಯುಲರ್ಲಿ ರಾಜನ್ ಅವರು ಅವರ ವ್ಯಕ್ತಿತ್ವದಿಂದ ಕಲಿಯೋಕೆ ಬಹಳಷ್ಟು ವಿಷಯಗಳಿವೆ. ಅವರ ಶರೀರ ಮಾತ್ರ ನಮ್ಮನ್ನು ಬಿಟ್ಟು ಹೋಗಿದೆ, ಬಟ್ ಅವರು ನಮಗೆ ನೀಡಿರುವಂತಹ ಟ್ರೆಷರ್ ಆಫ್ ಸಾಂಗ್ಸ್ ಮೂಲಕ ಸದಾಕಾಲ ಅವರು ನಮ್ಮ ಜೊತೆಗೇ ಇರ್ತಾರೆ. ರಾಜನ್ ನಾಗೇಂದ್ರ ಅವರಿಗೆ ಹಲವಾರು ಅವಾರ್ಡ್ಸ್ ಕೂಡ ಬಂದಿದೆ. ಅವರ ಮೊಟ್ಟ ಮೊದಲನೇ ಪ್ರಶಸ್ತಿ ಕನ್ನಡದಲ್ಲಿ 2 ಕನಸು ಚಿತ್ರದ ನಿರ್ದೇಶನಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಬಂತು ಅವ್ರಿಗೆ. ಹಾಗೆಯೇ ಪರಸಂಘದ ಗೆಂಡೆ ತಿಮ್ಮ ಚಿತ್ರಕ್ಕೆ ಕೂಡ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂತು. ರಾಜನ್ ಮತ್ತು ನಾಗೇಂದ್ರ ಇಬ್ಬರು ಬೇರೆ ಬೇರೆ ವ್ಯಕ್ತಿ ಅಂತಲೇ ಒಂದೊಂದು ನಂಬಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅವರಿಬ್ಬರು ಒಟ್ಟುಗೂಡಿ 5 ದಶಕಗಳಿಗಿಂತ ಹೆಚ್ಚು ಇಷ್ಟೊಂದು ಅದ್ಭುತವಾದಂತಹ ಸಂಗೀತವನ್ನು ನಮಗೋಸ್ಕರ ಕೊಡುಗೆಯಾಗಿ ನೀಡಿದ್ದಾರೆ. ಇವರಿಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವು ಪ್ರಾರ್ಥಿಸೋಣ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ಗಂಧದ ಗುಡಿ ಚಿತ್ರದ ನಾವಾಡುವ ನುಡಿಯೇ ಕನ್ನಡ ನುಡಿ ಈ ಒಂದು ಬ್ಯೂಟಿಫುಲ್ ಹಾಡಿನೊಂದಿಗೆ ಎಂಡ್ ಮಾಡ್ತೀನಿ. ಈ ಹಾಡು ಬಹಳ ಸ್ಪೆಷಲ್, ಯಾಕಂದರೆ ಪ್ರತಿ ಸಲ ನಮ್ಮ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗೋದು ಇದೇ ಹಾಡಿನೊಂದಿಗೆ. ನಮ್ಮ ಕಾರ್ಯಕ್ರಮದ ಟೈಟಲ್ ಕೂಡ ಶ್ರೀಗಂಧದ ಗುಡಿ ಆಗಿರೋದ್ರಿಂದ ಇದು ಎಕ್ಸ್ಟ್ರಾ ಸ್ಪೆಷಲ್ ನಮ್ಮ ಕಾರ್ಯಕ್ರಮಕ್ಕೆ. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಎಂಡ್ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು ನಿಮಗೆ, ಇವತ್ತು ಕಾರ್ಯಕ್ರಮದಲ್ಲಿ ಕೇಳಿದಂತಹ ಹಾಡುಗಳೆಲ್ಲ ಹೇಗೆ ಅನಿಸಿದ್ವು ಅನ್ನೋದನ್ನು ನಮ್ಮ ಫೇಸ್ಬುಕ್ ಪೇಜ್ ಶ್ರೀಗಂಧದ ಗುಡಿಯಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ. ಕಾರ್ಯಕ್ರಮ ಕೇಳಿದಂತಹ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್. ನಮಸ್ಕಾರ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ,
ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಈಜಾಡಿ ಹೂಬನದಲ್ಲಿ ನಲಿಯುತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಓಹೋ ನಾವಿರುವ ತಾಣವೇ ಗಂಧದ ಗುಡಿ. ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು. ಎದೆಯಲ್ಲಿ ಸಂತಸದ ಹೊನಲು, ಇದು ವನ್ಯ ಮೃಗಗಳ ಲೋಕವೋ, ಈ ಭೂಮಿಗೆ ಇಳಿದ ನಾಕವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಆಹಾ